ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಚಿವ ಸ್ಥಾನ ಅಂದ್ರೆ ಏನೀಗ ರಾಜ್ಯ ಖಾತೆ ವಿಚಾರ ಚರ್ಚೆ ಆಗ್ತದೆ, ಅದು ಕೂಡ ಆಗ್ತಾ ಇದೆ. ಏನ್ ಹೇಳ್ತೀರಿ ಸರ್ ಅವರಿಗೆ? ಸರ್, ರಾಜಕೀಯ ಅಂದಮೇಲೆ ಏರುಪೇರು ಇದ್ದಿದ್ದೆ. ಸೊ ರಾಜಕಾರಣದಲ್ಲಿ ಆ, ಏರುಪೇರು ಸಹಜ, ಮನುಷ್ಯನ ಜೀವನದಲ್ಲೇ ಅದು ಏರುಪೇರು ಸಹಜ. ಆ್ಯಸ್ ಎ ಡಾಕ್ಟರ್ ಏನೋ ಏನು ಹೇಳ್ತಾರೆ, ಫ್ಲಾಟ್ ಲೈನ್ ಅಂದರೆ ಮುಗಿದೋಯ್ತು, ಜೀವನ ಮುಗಿದೋಯ್ತು ಅಂತ. ಏರುಪೇರು ಇದ್ರೇ ಕೂಡ ನಿಮ್ಮ ಹಾರ್ಟು ಕೂಡ ಚೆನ್ನಾಗಿ ನಡೀತಾ ಇದೆ ಅಂತ ನಾವು ಒಂದು ಭಾವನೆ ಇಟ್ಕೊಂಡು ನಾವು ಜೀವನ ಮಾಡೋವಂಥವ್ರು. ಸೊ ಸೋಮಣ್ಣವರು ಬೆಂಗಳೂರು ಬರಬೇಕಾದ್ರೆ ಒಂದು ಸಣ್ಣ ಒಂದು ಹಳ್ಳಿಗಾಡಿನಿಂದ ಬಂದವರು, ಮಳವಾಡಿ ಹತ್ರ ಇರುವಂಥ ಒಂದು ಯಲ್ನಾಥ ಅನ್ನೋ ಒಂದು ಕುಗ್ರಾಮದಿಂದ ಬಂದಂಥವ್ರು. ದೇವಗಲ ಮಠದ ಒಂದು ವಿದ್ಯಾರ್ಥಿಯಾಗಿ ಬೆಳೆದಂಥವ್ರು. ಅಲ್ಲಿ ಅನ್ನ ಅಕ್ಷರ ಹಾಗೂ ವಸತಿಯ ದಾಸೋಹದ ಒಂದು ಪರಂಪರೆಯಲ್ಲಿ ಬೆಳೆದು ಬಂದಂಥವ್ರು. ರಾಜ್ಯದ ಜನತೆ, ವಿಶೇಷವಾಗಿ ಬೆನ್ನಿಪೇಟೆಯ ಜನತೆ, ವಿಜಯನಗರದ ಜನತೆ, ಬೆನ್ನಿಪೇಟೆ ಜನತೆ, ಗೋವಿಂದನಗರದ ಜನತೆ ಹಾಗೂ ಇವತ್ತು ತುಮಕೂರಿನ ಜನತೆ ಇಷ್ಟೆಲ್ಲ ಆಶೀರ್ವಾದ ಮಾಡಿದೆ ಅಂದರೆ ಅದಕ್ಕೆ ದೈವಬಲ, ಅವರು ಹಡೆದಂಥ ತಂದೆ ತಾಯಿಯವರ ಆಶೀರ್ವಾದ ಹಾಗೂ ಇರುವಂಥ ಎಲ್ಲ ಅಪಾರ ಜನಸ್ತೋಮದ ಒಂದು ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ. ಸಚಿವ ಸ್ಥಾನ ಅಂದ್ರೆ ಏನೀಗ ರಾಜ್ಯ ಖಾತೆ ವಿಚಾರ ಚರ್ಚೆ ಆಗ್ತದೆ, ಅದು ಕೂಡ ಆಗ್ತಾ ಇದೆ. ಏನ್ ಹೇಳ್ತೀರಿ ಸರ್ ಅವರಿಗೆ? ಸರ್, ರಾಜಕೀಯ ಅಂದಮೇಲೆ ಏರುಪೇರು ಇದ್ದಿದ್ದೆ. ಸೊ ರಾಜಕಾರಣದಲ್ಲಿ ಏರುಪೇರು ಸಹಜ, ಮನುಷ್ಯನ ಜೀವನದಲ್ಲೇ ಅದು ಏರುಪೇರು ಸಹಜ. ಆ್ಯಸ್ ಎ ಡಾಕ್ಟರ್ ಏನು ಹೇಳ್ತಾರೆ, ಫ್ಲಾಟ್ ಲೈನ್ ಅಂದರೆ ಮುಗಿದೋಯ್ತು, ಜೀವನ ಮುಗಿದೋಯ್ತು ಅಂತ. ಏರುಪೇರು ಇದ್ರೇ ಕೂಡ ನಿಮ್ಮ ಹಾರ್ಟು ಕೂಡ ಚೆನ್ನಾಗಿ ನಡೀತಾ ಇದೆ ಅಂತ ನಾವು ಒಂದು ಭಾವನೆ ಇಟ್ಕೊಂಡು ನಾವು ಜೀವನ ಮಾಡೋವಂಥವ್ರು. ಸೊ ಸೋಮಣ್ಣವರು ಬೆಂಗಳೂರು ಬರಬೇಕಾದ್ರೆ ಒಂದು ಸಣ್ಣ ಒಂದು ಹಳ್ಳಿಗಾಡಿನಿಂದ ಬಂದವರು, ಮಳವಾಡಿ ಹತ್ರ ಇರುವಂಥ ಒಂದು ಯಲ್ನಾಥ ಅನ್ನೋ ಒಂದು ಕುಗ್ರಾಮದಿಂದ ಬಂದಂಥವ್ರು. ದೇವಗಲ ಮಠದ ಒಂದು ವಿದ್ಯಾರ್ಥಿಯಾಗಿ ಬೆಳೆದಂಥವ್ರು. ಅಲ್ಲಿ ಅನ್ನ ಅಕ್ಷರ ಹಾಗೂ ವಸತಿಯ ದಾಸೋಹದ ಒಂದು ಪರಂಪರೆಯಲ್ಲಿ ಬೆಳೆದು ಬಂದಂಥವ್ರು. ರಾಜ್ಯದ ಜನತೆ, ವಿಶೇಷವಾಗಿ ಬೆನ್ನಿಪೇಟೆಯ ಜನತೆ, ವಿಜಯನಗರದ ಜನತೆ, ಬೆನ್ನಿಪೇಟೆ ಜನತೆ, ಗೋವಿಂದನಗರದ ಜನತೆ ಹಾಗೂ ಇವತ್ತು ತುಮಕೂರಿನ ಜನತೆ ಇಷ್ಟೆಲ್ಲ ಆಶೀರ್ವಾದ ಮಾಡಿದೆ ಅಂದರೆ ಅದಕ್ಕೆ ದೈವಬಲ, ಅವರು ಹಡೆದಂಥ ತಂದೆ ತಾಯಿಯವರ ಆಶೀರ್ವಾದ ಹಾಗೂ ಇರುವಂಥ ಎಲ್ಲ ಅಪಾರ ಜನಸ್ತೋಮದ ಒಂದು ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ. ಸಚಿವ ಸ್ಥಾನ ಅಂದ್ರೆ ಏನೀಗ ರಾಜ್ಯ ಖಾತೆ ವಿಚಾರ ಚರ್ಚೆ ಆಗ್ತದೆ, ಅದು ಕೂಡ ಆಗ್ತಾ ಇದೆ. ಏನ್ ಹೇಳ್ತೀರಿ ಸರ್ ಅವರಿಗೆ? ಸರ್, ರಾಜಕೀಯ ಅಂದಮೇಲೆ ಏರುಪೇರು ಇದ್ದಿದ್ದೆ. ಸೊ ರಾಜಕಾರಣದಲ್ಲಿ ಏರುಪೇರು ಸಹಜ, ಮನುಷ್ಯನ ಜೀವನದಲ್ಲೇ ಅದು ಏರುಪೇರು ಸಹಜ. ಆ್ಯಸ್ ಎ ಡಾಕ್ಟರ್ ಏನು ಹೇಳ್ತಾರೆ, ಫ್ಲಾಟ್ ಲೈನ್ ಅಂದರೆ ಮುಗಿದೋಯ್ತು, ಜೀವನ ಮುಗಿದೋಯ್ತು ಅಂತ. ಏರುಪೇರು ಇದ್ರೇ ಕೂಡ ನಿಮ್ಮ ಹಾರ್ಟು ಕೂಡ ಚೆನ್ನಾಗಿ ನಡೀತಾ ಇದೆ ಅಂತ ನಾವು ಒಂದು ಭಾವನೆ ಇಟ್ಕೊಂಡು ನಾವು ಜೀವನ ಮಾಡೋವಂಥವ್ರು. ಸೊ ಸೋಮಣ್ಣವರು ಬೆಂಗಳೂರು ಬರಬೇಕಾದ್ರೆ ಒಂದು ಸಣ್ಣ ಒಂದು ಹಳ್ಳಿಗಾಡಿನಿಂದ ಬಂದವರು, ಮಳವಾಡಿ ಹತ್ರ ಇರುವಂಥ ಒಂದು ಯಲ್ನಾಥ ಅನ್ನೋ ಒಂದು ಕುಗ್ರಾಮದಿಂದ ಬಂದಂಥವ್ರು. ದೇವಗಲ ಮಠದ ಒಂದು ವಿದ್ಯಾರ್ಥಿಯಾಗಿ ಬೆಳೆದಂಥವ್ರು. ಅಲ್ಲಿ ಅನ್ನ ಅಕ್ಷರ ಹಾಗೂ ವಸತಿಯ ದಾಸೋಹದ ಒಂದು ಪರಂಪರೆಯಲ್ಲಿ ಬೆಳೆದು ಬಂದಂಥವ್ರು. ರಾಜ್ಯದ ಜನತೆ, ವಿಶೇಷವಾಗಿ ಬೆನ್ನಿಪೇಟೆಯ ಜನತೆ, ವಿಜಯನಗರದ ಜನತೆ, ಬೆನ್ನಿಪೇಟೆ ಜನತೆ, ಗೋವಿಂದನಗರದ ಜನತೆ ಹಾಗೂ ಇವತ್ತು ತುಮಕೂರಿನ ಜನತೆ ಇಷ್ಟೆಲ್ಲ ಆಶೀರ್ವಾದ ಮಾಡಿದೆ ಅಂದರೆ ಅದಕ್ಕೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ದೈವಬಲ, ಅವರು ಹಡೆದಂಥ ತಂದೆ ತಾಯಿಯವರ ಆಶೀರ್ವಾದ ಹಾಗೂ ಇರುವಂಥ ಎಲ್ಲ ಅಪಾರ ಜನಸ್ತೋಮದ ಒಂದು ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.